ಇಲ್ಲೇನು ಇವತ್ತು ನಾವು ಸಾರಾಯಿ ಅಂಗಡಿ ಅಂತೀವಿ ನಮ್ಮ ನಾಡು ಭಾಷೆಯಲ್ಲಿ, ಅದು ವೈನ್ ಸ್ಟೋರು ಅಂತ ಇದು ಮಾಡ್ತಾರೆ, ಬಾರು ಅಂತ 4-6 ರೀತಿ ಕರೀತಾವ್ರೆ. ಆದರೆ ಇಲ್ಲಿ ಇವರು ಪರವಾನಗಿ ಪಡೆದವ್ರೆ. ಪರವಾನಗಿ ಪಡಿಬೇಕಾದ್ರೆ ಆ ಪರವಾನಗಿ ಕೊಡೋ ಸಮಯದಾಗ ಯಾವ್ಯಾವ ರೀತಿ ಇಲ್ಲಿ ವ್ಯವಹಾರ ಮಾಡಬೇಕು ಅಂತೇಳಿ ಆ ಪರವಾನಗಿಯಲ್ಲಿ ದಾಖಲೆ ಮಾಡಿರ್ತಾರೆ. ಆದರೆ ಆ ದಾಖಲೆ ಪ್ರಕಾರ ಕಾನೂನುಬದ್ಧವಾಗಿ ಹೋದರೆ ಇವ್ರದ್ದು ವ್ಯಾಪಾರ ನಡೆಯಲ್ಲ. ಆ ದೃಷ್ಟಿಯಿಂದ ಇವರು ಅಡ್ಡದಾರಿಯಲ್ಲಿ ವ್ಯವಹಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ಯವ್ರೆ. ಇಲ್ಲಿ ಪಕ್ಕದಲ್ಲಿ 100 ಕಿಲೋಮೀಟ್ರು 100 ಅಡಿ ದೂರದಲ್ಲಿ ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಇದೆ. ಈ ಕಡೆ ಹಿಂದಕ್ಕೆ ಹೋದರೆ ನಡುವತ್ತಿ ಗ್ರಾಮ ಸರ್ಕಾರಿ ಶಾಲೆ ಇದೆ. ಜೊತೆಗೆ ಹೊಸಕೋಟೆ ಬೆಂಗಳೂರು ರಾಷ್ಟ್ರೀಯ ಈ ಹೆದ್ದಾರಿ ಈ ಕಡೆ ಹೋಗಬೇಕಾದ್ರೆ ಇಲ್ಲಿ ಸುಮಾರು ಜನಸಂದಣಿ ಹೆಂಗಸರು ಮಕ್ಕಳೆಲ್ಲ ಪ್ರಯಾಣ ಮಾಡುವಂಥ ಜಾಗ ಇದು. ಈ ದ್ವಿಚಕ್ರ ವಾಹನಗಳಲ್ಲಿ ಬಂದಂಥ ಅವರು ಆ ಹೆಂಗಸರು ಕುಳಿಸ್ಕೊಂಡು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಯಾರನ್ನು ಪ್ರಶ್ನೆ ಮಾಡೋಕ್ಕೆ ಹೋದಾಗ ಇಲ್ಲಿ ಏನು ಈ ಮದ್ಯದ ಅಂಗಡಿ ಇಟ್ಟವ್ರೆ, ಇವರು ಗೂಂಡಾಗಳನ್ನ ಇಟ್ಕೊಂಡು ಆ ಪ್ರಶ್ನೆ ಮಾಡೋರ ಮೇಲೆ ದೌರ್ಜನ್ಯ ಮಾಡುವಂಥ ಪ್ರವೃತ್ತಿನ ಬೆಳೆಸ್ಕೊಂಡವ್ರೆ. ಇವತ್ತು ಇಲ್ಲಿ ದ್ವಿಚಕ್ರದ ವಾಹನದಲ್ಲಿ ಓಡಾಡೋಂಥ ಜನ ಭಾರಿ ಭಯಭೀತರಾಗಿದ್ದಾರೆ. ಆ ಹೆಣ್ಮಕ್ಳು ಕೂಡ ಭಯಭೀತರಾಗಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಇಲ್ಲೇ ಪೊಲೀಸ್ ಸ್ಟೇಷನ್ 1.5 ಕಿಲೋಮೀಟ್ರ್ ದೂರದಲ್ಲಿದೆ. ಅವ್ರಿಗೆ ಗೊತ್ತಿದ್ದರೂ ಕೂಡ ಈ ಒಂದು ಕಾನೂನು ಬಾಹಿರವಾಗಿ ಮಾಡ್ತಾ ಇರ್ತಕ್ಕಂಥ ಈ ಮದ್ಯದ ಅಂಗಡಿಯನ್ನು ಅವರು ಮುಚ್ಚಿಸಿಲ್ಲ. ಜೊತೆಗೆ ಇಲ್ಲಿ ಸುತ್ತಮುತ್ತ ಪೂರ್ತಿ ಎಲ್ಲ ರೈತರ ತೋಟಗಳಿರೋದು. ಮುಖಂಡರುಗಳು ಕೆಲವರು ದೂರುಗಳು ಕೊಟ್ಟರೂ ಕೂಡ ಈ ಒಂದು ಮದ್ಯದ ಅಂಗಡಿ ಮಾಲೀಕ ಅವನಿಗೆ ಯಾವುದೇ ಲೆಕ್ಕಕ್ಕಿಲ್ದಂಗೆ ನೀವು ಕೋರ್ಟ್ಗೆ ಹೋಗ್ರಿ, ಕಚೇರಿಗೆ ಹೋಗ್ರಿ ಅಂಥೇಳಿ ದೌರ್ಜನ್ಯ ದಬ್ಬಾಳಿಕೆ ನಡೆಸುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾನೆ. ಆ ಭಾಗವಾಗಿ ಇವತ್ತು ನಮ್ಮ ರೈತ ಸಂಘಕ್ಕೆ 3 ದಿವಸದಲ್ಲಿ ಒಂದು ದೂರು ಕೊಟ್ಟರು. ಈ ರೀತಿ ನಡೀತಾ ಇದೆ. ಜವಾಬ್ದಾರಿ ಹೊತ್ತಿರುವಂಥವರು ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ನಮ್ಮ ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡುವಂಥ ಪ್ರವೃತ್ತಿನ ತೋರಿಸಿದ್ರು. ನಮಗೆ ಒಂದು ದೂರು ಕೊಟ್ಟರು, ಈ ರೀತಿ ನಡೀತಾ ಇದೆ, ನೀವು ಬರಬೇಕು ಅಂತ. ನಾವಿಲ್ಲಿ ಬರೋಷ್ಟರೊಳಗಾಗಿ ಆ ಅಬಕಾರಿ ಇಲಾಖೆ ಅಧಿಕಾರಿಗಳು ಇಲ್ಲಿಂದ ಕಾಲು ಕಿತ್ತಿದ್ದಾರೆ. ಅಂದರೆ ಇದಕ್ಕೆ ಏನು ಹೇಳ್ತದೆ ಅಂದರೆ, ಅಬಕಾರಿ ಇಲಾಖೆಯವರು ಕೂಡ ಇವರಿಗೆ ಕಾನೂನು ಬಾಹಿರವಾಗಿ ಬೆಂಬಲ ಕೊಡ್ತಾವ್ರನ್ನು ಇದರಿಂದ ಗೊತ್ತಾಗ್ತದೆ. ಮುಚ್ಚಿದ್ದೀವಿ ಇವತ್ತು ಅವ್ರಿಗೆ ಹೇಳಿದ್ದೀವಿ, ಮಾಲೀಕರಿಗೆ ಹೇಳಿದ್ದೀವಿ, ನೀವು ಏನು ಹೇಳ್ತೀರೋ ಅದನ್ನು ಹೇಳಿ ಒಂದು ಬರವಣಿಗೆಯಲ್ಲಿ ಕೊಡ್ರಿ ಅಂತ. ಬರವಣಿಗೆಯಲ್ಲಿ ತಗೊಳ್ತೀವಿ. ಅವ್ರೇನಾದರೂ ಮತ್ತೆ ತೆಗೆದವ್ರೆ ಅಂತಂದರೆ ಆಗುವಂಥ ಪರಿಣಾಮಕ್ಕೆ ನೇರವಾಗಿ ಆ ಒಂದು ಮಾಲೀಕ ಮತ್ತು ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಅಥವಾ ಸೂಪರಿಂಟೆಂಡೆಂಟ್ ಯಾರು ಹೇಳ್ತಾರೆ ಈ ಭಾಗದ ಉಸ್ತುವಾರಿಗಳು ಅವ್ರು ಆಗ್ತಾರೆ. ನಾವು ಇಲ್ಲೇ ಪಕ್ಕದಲ್ಲಿ ನಮ್ಮದು ತೋಟ ಇದೆ, ತರಕಾರಿ ಬೆಳೆ ಎಲ್ಲ ಬೆಳಿತೀವಿ. ಇಲ್ಲಿ ಯಾವುದೋ ಒಂದು ವೈನ್ ಸ್ಟೋರ್ ಅಂತ ಮಾಡಿಬಿಟ್ಟು ಇಲ್ಲಿ ಆಚೆ ಕಡೆ ಕೊಟ್ಟು ಎಲ್ಲ ತೋಟಗಳ ಬಂದು ಗಲಾಟೆ ಮಾಡ್ತಾರೆ. ನಾವು ಕೇಳೋಕೆ ಹೋದ್ರೆ ನಮ್ಮ ಮೇಲೇ ಹಲ್ಲೆ ಮಾಡೋಕೆ ಬರ್ತಾರೆ. ನಮ್ಮ ತೋಟದಲ್ಲಿ ರೈತ ಮಹಿಳೆಯರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತದೆ. ಇದನ್ನು ಕೇಳೋಕೆ ಬಂದರೆ ಇವರು ಅಬಕಾರಿ ಅಧಿಕಾರಿಗಳು ಬಂದು ನಮ್ಮ ಮೇಲೇ ದಬ್ಬಾಳಿಕೆ ಮಾಡಿಬಿಟ್ಟು ದೌರ್ಜನ್ಯ ಮಾಡಿಬಿಟ್ಟು ಹೋಗಿದ್ದಾರೆ. ಕುಡಿದು ಬಾಟ್ಲಿಗಳೆಲ್ಲ ಹಾಕಿ ತುಳಿದು ಬೆಳೆ ಎಲ್ಲ ಹಾಳಾಗಿದೆ. ಇದನ್ನು ಕೇಳೋಕೆ ಬಂದರೆ ಅಧಿಕಾರಿಗಳೇ ಬಂದು ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಜಿತ್ ಅಂತ ಮಲ್ಸಂದ್ರ ಗ್ರಾಮದವರು. ನಾವು ಇಲ್ಲಿ ಪಕ್ಕದಲ್ಲಿ ತೋಟ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಮಲ್ಸಂದ್ರ ಗ್ರಾಮದಲ್ಲಿ ಒಂದು ಬಾರ್ ಓಪನ್ ಆಗಿದೆ. ಅದು CL7 ಅಂತ ಅವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಆದರೆ ಅವರು ಯಾವುದೇ ಕಾರಣಕ್ಕೂ CL7 ಏನಿದೆ ಆದೇಶ ಇದರಲ್ಲಿ ಅವರು ಮಾರ್ತಾ ಇಲ್ಲ, ಹೊರಗಡೆಗೆ ಸಪ್ಲೈ ಮಾಡ್ತಾ ಇದ್ದಾರೆ ಡ್ರಿಂಕ್ಸು. ಹೋಗಿ ಕೇಳೋದಕ್ಕೆ ಹೋದಾಗ ಅಬಕಾರಿ ಅಧಿಕಾರಿಗಳು ಅದ್ರ ಬಗ್ಗೆ ಏನೂ ತೊಂದರೆ ಇಲ್ಲ, ಅವ್ರು ಮಾರ್ತಾ ಇಲ್ಲ ಅಂತ ಅವರು ಇದು ಮಾಡಿದ್ರು. ನಾವು ಅದಕ್ಕೆ ತಕ್ಕಂಥ ಏನು ಬೇಕು ದಾಖಲೆಗಳೆಲ್ಲ ಕೊಟ್ಟಾಗ ಅಬಕಾರಿ ಅಧಿಕಾರಿಗಳು ನಮ್ಮ ಮೇಲೆ ಹಲ್ಲೆ ನಡೆಸೋಕ್ಕೆ ಪ್ರಯತ್ನ ಮಾಡಿದ್ರು. ಈಗ ತಿಂಗಳಿಗೆ ಅವ್ರು 90 ಲಕ್ಷ ಕಟ್ತಾರೆ, ನಮಗೆ ಎಲ್ಲಿಂದ ತಂದು ಕೊಡಬೇಕು ಅವರು ಅಂತ ಎಲ್ಲ ಏನೇನೋ ಮಾತಾಡಿದ್ರು ತುಂಬ ಅಬಕಾರಿ ಅಧಿಕಾರಿಗಳು. ಅದ್ರ ಬಗ್ಗೆ ನಾವು ಕಾನೂನು ರೀತಿ ನಾವು ಒಂದು ಅರ್ಜಿ ಕೊಟ್ಟಿದ್ದೀವಿ, DC ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ, ಮತ್ತು ನೋಡಿ ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟಿದ್ದೀವಿ. ನೋಡಿ ಎಲ್ಲ ಥರದ ಒಂದು ನಾವು ದಾಖಲೆಗಳು ಇಟ್ಕೊಂಡಿದ್ದೀವಿ ನಾವು. ಆದರೆ ಅವರು ದೌರ್ಜನ್ಯವಾಗಿ ಇಲ್ಲಿ ಬಾರ್ ನಡೆಸ್ತಾ ಇದ್ದಾರೆ, ಹೊರಗಡೆ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಣ್ಮಕ್ಳು ಅವರು ಇವರು ಓಡಾಡ್ತಾರೆ, ತುಂಬ ತೊಂದರೆ ಆಗ್ತಾ ಇದೆ ವಾಕಿಂಗ್ ಹೋಗೋರಿಗೆ. ಅವ್ರಿಗೆ ಡ್ರಿಂಕ್ಸ್ ಮಾಡ್ತಾರೆ, ಇಲ್ಲಿ ತೋಟಗಳಲ್ಲೆಲ್ಲ ಬಾಟ್ಲಿಗಳು ಬಿಸಾಕ್ತಾರೆ. ಕೇಳಕ್ಕೆ ಹೋದಾಗ 5-6 ಜನ ಇರ್ತಾರೆ, ನಾವು ಒಬ್ಬೊಬ್ಬರೇ ತೋಟದವ್ರು ಕೇಳಕ್ಕೆ ಹೋದಾಗ ಅಲ್ಲೇ ಮಾಡ್ತಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ತಕ್ಕ ಪರಿಹಾರ ಕೊಡಿಸ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ನನ್ನ ಹೆಸರು ಲಕ್ಷ್ಮಮ್ಮ ಅಂತ ಸರ್, ಮಲ್ಸಂದ್ರ. ನಮ್ಮ ತೋಟನ ಮನೆ ಇಲ್ಲೇ ಐತೆ. ನಾವು ಓಡಾಡೋಕ್ಕೆಲ್ಲ ತೊಂದರೆ ಮಾಡ್ತಾರೆ. ಕುಡಿದ್ಬಿಟ್ಟು
ಬಾಟ್ಲುಗಳು ಎಲ್ಲ ಇಲ್ಲಿ ತೋಟದಾಗ ಮನೆ ಹಾಕ್ತಾರೆ, ಗಲಾಟೆ ಮಾಡ್ತಾರೆ. ಕುಡಿದ್ಬಿಟ್ಟು ಅಲ್ಲೆಲ್ಲ ಗಲಾಟೆ ಮಾಡೋದು ಹೆಂಗಸನ್ನ. ನಮ್ಮ ಮನೇನು ಜಮೀನೆಲ್ಲ ಇಲ್ಲೇ ಐತೆ ಸರ್, ಹಂಗೆಲ್ಲ ಮಾಡ್ತಾರೆ. ಇಲ್ಲಿ ನಮ್ಮದು ತೋಟ ಇದೆ. ಇಲ್ಲಿ ಕುಡಿದು ತಿಂದು ಬಾಟ್ಲುಗಳೆಲ್ಲನೂ ತೋಟಕ್ಕೆ ಹಾಕ್ತಾ ಇದ್ದಾರೆ. ಏನಾದರೂ ಮಾತಾಡೋಕ್ಕೆ ಬಂದರೆ ನಮ್ಮ ಮೇಲೆ ಜಗಳ ಮಾಡ್ತಾರೆ, ಹೊಡೆಯೋಕ್ಕೆ ಬರ್ತಾರೆ. ತೋಟದಲ್ಲಿ ಬೆಳೆಗಳೆಲ್ಲನೂ ಕುಡಿದು ತಿಂದು ಬೆಳೆಗಳೆಲ್ಲನೂ ಒದ್ಲಾಡಿ ತೋಟದಲ್ಲಿ ತುಂಬ ಅನನುಕೂಲ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಮುಚ್ಚಿಸ್ಬೇಕಂತ ನಾವು ಮಾತಾಡ್ತಾ ಇದ್ದೀರಿ ಸರ್.